ನಮ್ಮ ಉತ್ತರ ಕರ್ನಾಟಕ ಕಡೆ ಬಾಣದ ಹಿಟ್ಟು ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ನೀವು ಅನ್ನ ಮತ್ತು ಸಾಂಬಾರು ತುಪ್ಪ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಈ ಪುಡಿ ಹಾಕೊಂಡ್ಬಿಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು 10 ಮಿನಿಟ್ಸಲ್ಲೆಲ್ಲ ಇದನ್ನು ರೆಡಿ ಮಾಡಿಕೊಂಡು ಪುಡಿ ಮಾಡ್ಕೋಬೋದು. ಆಮೇಲೆ ತುಂಬ ದಿನ ಇಟ್ಬಿಟ್ಟು ಇದನ್ನು ತಿನ್ಬೋದು. ಒಂದು ತಿಂಗಳವರೆಗೆ ನೀನು ಇಟ್ಬಿಟ್ಟು ತಿನ್ಬೋದು. ಅನ್ನ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿ ತಿಳಿಸ್ತೀನಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ಪುಟಾಣಿ, ಆಮೇಲೆ ಇಲೈಚಿ, ಆಮೇಲೆ ಉಪ್ಪು, ಆಮೇಲೆ ಪುಡಿ ಖಾರ, ಜೀರಿಗೆ, ಆಮೇಲೆ ಲವಂಗ ಇದೆ ನೋಡಿ ಇಲ್ಲಿ, ಲವಂಗು, ಆಮೇಲೆ ದಾಲ್ಚಿನ್ನಿ. ಆಮೇಲೆ ಇದರಲ್ಲಿ ನಾನು ಮೆಣಸುಕಾಳು ಹಾಕಿಲ್ಲ. ನೀವು ಬೇಕಾದರೆ ಟೇಸ್ಟಿಗೆ ಮೆಣಸುಕಾಳು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಅಂದರೆ ಒಂದು 8-10 ಮೆಣಸುಕಾಳು ಹಾಕ್ಕೋಬೋದು. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿಗೂ ನೀವು ಜಾಸ್ತಿ ತೊಗೊಂಡ್ಬಿಟ್ಟು ಜಾಸ್ತಿ ಹಾಕ್ಕೋಬೋದು. ನಾನು ಪುಟಾಣಿ ಎಷ್ಟಿದೆ ನೋಡಿಬಿಟ್ಟು ಅಷ್ಟೇ ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಪುಟಾಣಿ ಜಾಸ್ತಿ ತೊಗೊಂಡಿದ್ರೆ ಈ ಸಾಮಗ್ರಿಗಳೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೇಕಾಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಈಗ ಇದು ಏನಿಲ್ಲ, ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕಬೇಕೀಗ ನೋಡಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕಬೇಕು. ಇಲೈಚಿ, ಅದೇ ಇಲೈಚಿ ನೀವು ಹಾಗೇನು ಹಾಕ್ಬೋದು. ಅದೇನು ನೀವು ಸುದ್ಬಿಟ್ಟು ಹಾಕೋದೇನು ಬೇಕಾಗಿಲ್ಲ ನಿಮಗೆ. ಹಾಗೇ ಇದಕ್ಕೆ ಮಿಕ್ಸಿಯಲ್ಲಿ ಹಾಕ್ಬೋದು. ಈ ರೀತಿ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ನೋಡಿ. ಇದು ನಾನು ಸ್ವಲ್ಪ ನಿಮ್ಗೆ ತೋರಿಸೋಕ್ಕೋಸ್ಕರ ಸ್ವಲ್ಪ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಮನೆಗೋಸ್ಕರ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇಷ್ಟೊಂದು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ನಾನು ಇಷ್ಟೊಂದು ಕ್ವಾಂಟಿಟಿ ತೊಗೊಂಡಿದ್ದೀನಿ. ಪುಟಾಣಿ ನೀವು ಜಾಸ್ತಿ ತೊಗೊಂಡಿದ್ರೆ ಎಲ್ಲ ಸಾಮಗ್ರಿಗಳು ಏನು ತೋರಿಸಿದ್ದೀನಲ್ವ ನಿಮಗೆ, ಅದು ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ ನಿಮಗೆ. ಈಗ ನೀವು ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಸ್ವಲ್ಪ ತೊಗೊಂಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಈ ಥರ ಪುಟಾಣಿ ರೆಡಿಯಾಗಿದೆ ನೋಡಿ. ಈ ಥರ ಅದರಲ್ಲಿ ಕಟ ಅಂತ ಹೇಳ್ಬಿಟ್ಟು ಸೌಂಡ್ ಬರುತ್ತೆ. ಅದು ಪೂರ ಕಡಿಮೆ ಆಗೋವರೆಗೆ ನೀವು ಮಾಡಬೇಕು. ಯಾಕಂದರೆ ಪುಟಾಣಿ ಹಿಟ್ಟು ಈ ಥರ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಮಾಡಬೇಕು ಅನಿಸುತ್ತೆ, ಇನ್ನೊಂದು ಸರಿ ಮಾಡಿರ್ತೀನಿ ನೋಡಿ. ಈಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಸಾಫ್ಟಾಗಿ ನೋಡಿ ಈ ಥರ. ಇಲ್ಲಿ ನೋಡಿ, ನಾನೀಗ ಇದರಲ್ಲಿ ರೈಸ್ ಹಾಕಿದ್ದೀನಿ. ಈಗ ಸ್ವಲ್ಪನೇ ಗಟ್ಟಿ ಸಾಂಬಾರು ಹಾಕಿದ್ದೀನಿ, ಗಟ್ಟಿ ಸಾಂಬಾರು. ಆಮೇಲೆ ಇದು ನೋಡಿ, ಈ ಪುಡಿ ಇದರಲ್ಲಿ ಹಾಕೋಣ. ಈಗ ನಿಮ್ಗೆ ಟೇಸ್ಟಿಗೆ ತಕ್ಕಷ್ಟು ನೀವು 1 ಸ್ಪೂನ್ ಅಂದರೆ 1 ಸ್ಪೂನ್ ತೊಗೊಳ್ಳಿ, 2 ಸ್ಪೂನ್ ಅಂದರೆ 2 ಸ್ಪೂನ್ ತೊಗೊಳ್ಳಿ. ಜಾಸ್ತಿ ರೈಸ್ ಇದ್ದರೆ ಜಾಸ್ತಿ ಪೌಡ್ರ್ ಹಾಕೊಂಡು ತಿನ್ಬೋದು. ಕಡಿಮೆ ರೈಸ್ ಇದ್ದರೆ 1 ಸ್ಪೂನ್ ಹಾಕೊಂಡು ತಿನ್ಬೋದು. ಇದರಲ್ಲಿ ನೀವು ಈ ಥರ ತುಪ್ಪ ಕೂಡ ಹಾಕೊಂಡು ತಿನ್ಬೋದು. ಇದರ ಮೇಲೆ ಈ ಥರ ನೋಡಿ. ಇದ್ರ ಜೊತೆಗೆ ಒಂದು ಪಾಪಡ್ ಇದ್ದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಈ ಥರ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ಅಡುಗೆ ನಿಮಗೆ ಮತ್ತೆ ಮುಂದಿನ ಅಡುಗೆಯಲ್ಲಿ ನಾವು ಮೀಟ್ ಮಾಡೋಣ. ಥ್ಯಾಂಕ್ ಯು.